ಮಹಾದೇವಿ ಮಹಾದೇವಿ ನಿನ್ನಂಥ ಮಗು ಅಮ್ಮನವರಂತ ಹೆಣ್ಣು ಮಗು ಆಗಲಿ ಅಂತ ಹಂಬಲಿಸ್ತಿದ್ದಾಳೆ. ನೀನೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ನನಗೆ ನನ್ನ ಮಗಳು ಬೇಕು. ಇವತ್ತು ನನ್ನ ಮಗುಗೋಸ್ಕರ ನನ್ನ ಅಪಹರಿಸಿದ್ರು, ನಾಳೆ ಇನ್ಯಾರ್ದೋ ಮಗುಗೋಸ್ಕರ ಅವ್ರು ಕತ್ತಿಸ್ಕೋಕೋ ಹೇಸೋರಲ್ಲ ವಿರೂಪಾಕ್ಷ ಶಾಸ್ತ್ರಿಗಳು. ಇವತ್ತು ಈ ಅನ್ಯಾಯ ಎಲ್ಲ ಕೊನೆ ಆಗಬೇಕು. ನೀವು ಮಾಡಿರೋ ತಪ್ಪಿಗೆ ಜನಗಳೇನು ಶಿಕ್ಷೆ ಕೊಡೋದು? ನಾನೇ ನಿಮ್ಮ ಜನಿವಾರ ಕಿತ್ತಾಕ್ತೀನಿ. ಏನ್ ಮಾಡ್ಕೊಂಡಿ ಅಮ್ಮ? ಅಮ್ಮ ಲಲಿತಾ, ಬಗರಿ, ಜಾಜಿ ಬನ್ನಿ ಇಲ್ಲಿ. ನನ್ನ ತಪಸ್ಸಿನ ಅವಧಿಯಲ್ಲಿ ನನ್ನ ಮುಂದೆ ನೀನು ಹಚ್ಚೋ ದೀಪ ಯಾವುದೇ ಕಾರಣಕ್ಕೂ ನಂದಬಾರ್ದು. ಮುಖ್ಯವಾಗಿ ನಾನು ಯಾರ ಕಣ್ಣಿಗೂ ಬೀಳಬಾರ್ದು. ಜಾಜಿ ಅಲ್ಪಾಯುಷಿ. ಅಜ್ಜಿ, ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ಏನಾದ್ರೂ ಬೇಕಿತ್ತಾ? ಏನು ಬೇಡ. ಯಾಕಜ್ಜಿ ಹಾಗೆ ನೋಡ್ತಿದ್ದೀರಾ? ಯಾಕೋ ನಿನ್ನ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ ಕಡೆ. ಇದೇನಜ್ಜಿ ನಿಮ್ದು ಹೊಸದಾಗಿ? ಏನು ಗೊತ್ತಿಲ್ಲ ಕಡೆ. ನನ್ನನ್ನು ಬಿಟ್ಟು ನೀನ್ ಎಲ್ಲೂ ಹೋಗಲ್ಲ ತಾನೆ? ಅಜ್ಜಿ, ನಿಮ್ಮನ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ನಿನಗೆಲ್ಲೂ ಹೋಗಾಗಿಲ್ಲ. ನಿನ್ನನ್ನು ಬಿಟ್ಟು ಈ ಮುದ್ಕೆ ಇರಲ್ಲ ಕಣೆ. ಏನು ವಿರೂಪಾಕ್ಷ, ಯಾವ ಕಡೆ ಹೊರಟೆ? ಬಹಳ ಸಿಟ್ನಲ್ಲಿರೋ ತರ ಇದೆ. ನನ್ನನ್ನೇ ಏಕವಚನದಲ್ಲಿ ಮಾತಾಡ್ಸೋಷ್ಟು ಚೊಕ್ಕ ನಿನಗೆ? ಮತ್ತೆ ಕರಿಬೇಕು. ಮರ್ಯಾದೆ ಕೊಡೋದಕ್ಕಾದ್ರೂ ಒಂದಿಷ್ಟು ಮರ್ಯಾದೆ ಉಳಿಸ್ಕೊಂಡಿರ್ಬೇಕಲ್ವ? ಸಾಕು. ಮರ್ಯಾದೆ ಅಂದ್ರೆ ಏನು ಅಂತ ನಿನಗೆ ಗೊತ್ತಾ? ಗೊತ್ತಿದ್ರೆ ತಾನಾಗಿ ಕೊಡ್ತಾ ಇದ್ದೆ. ಗೌರವ ಯಾವತ್ತೂ ಕೇಳಿ ಪಡೆಯುವಂಥದ್ದಲ್ಲ ವಿರೂಪಾಕ್ಷ. ಮುಚ್ಚು ಬಾಯ್.
ಬಂಗಾರಿ ಬಾ ಎಲ್ಲೋಗಿದ್ಯೋ ಬಾ ಕೂತ್ಕೋ ಬಾ ಕುಡಿಯಕ್ಕೆ ನೀರು ತಂದ್ಕೊಡ್ಲಾ ಬೇಡಜ್ಜಿ. ಬೇಡವಾ ಜಾಜಿ ಜಾಜಿ ಬಂಗಾರಿ ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಜ್ಜಿ. ಬಾ ಬಾ ಕೂತ್ಕೋ ಕೂತ್ಕೋ. ಯಾಕಜ್ಜಿ ಹೀಗೆ ಕೂರಿಸ್ತಿದ್ದೀರಾ? ಯಾಕೂ ಇಲ್ಲ ಕಣೆ, ನಿಮ್ಮಿಬ್ಬರು ಜೋಡಿ ಒಳ್ಳೆ ಶಿವ ಪಾರ್ವತಿ ಥರ ಇದೆ. ನಿಮ್ಮಿಬ್ಬರನ್ನ ಜೋಡಿಯಾಗಿ ಕೂರಿಸಿ ನೋಡಬೇಕು ಅಂತ ಆಸೆ ಆಯಿತು, ಅದಕ್ಕೆ ಕೂರಿಸ್ದೆ. ಬಂಗಾರಿ ಜಾಜಿ, ನೀವಿಬ್ರು 100 ಕಾಲ ಸುಖವಾಗಿ ಸಂಸಾರ ಮಾಡಬೇಕು. ಬೇಕಾದ್ರೆ ಆ ದೇವರು ನನ್ನ ಆಯಸ್ಸನ್ನೆಲ್ಲ ನಿಮ್ಮಿಬ್ಬರಿಗೆ ಕೊಟ್ಬಿಡ್ಲಿ. ನೀವಿಬ್ಬರು ಚೆನ್ನಾಗಿರ್ಬೇಕು. ಬಂಗಾರಿ, ನೀನು ಅಷ್ಟೇ ಕಣೋ. ನಿನ್ನ ಹೆಂಡತಿ ಗರ್ಭಿಣಿ, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು, ಆಯ್ತಾ? ಮೊನ್ನೆ ನಾನು ಜಾಜಿನ ಹೊರಗಡೆ ಕರ್ಕೊಂಡು ಹೋಗಿದ್ದೆ ಅಂದ್ರಲ್ಲ, ಆ ವಿಷಯಕ್ಕೆ ಮಾತಾಡ್ತಿರೋದು. ನಾನು ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೊಳಲ್ವಾ? ಹಾಗಲ್ಲ ಕಣೋ, ನೀನು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತಲ್ಲ, ಇನ್ಮೇಲೂ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಅಲ್ಲ ಅಜ್ಜಿ, ನಾನು ನೋಡ್ತಾನೆ ಇದ್ದೀನಿ. ಎಲ್ರೂ ಯಾಕೆ ಹೀಗಾಡ್ತಿದ್ದೀರಾ? ಮೊದಲು ಅಪ್ಪನ ಸರ್ದಿ ಆಯ್ತು, ಇವಾಗ ನಿಮ್ದಾ? ಮೊದಲು ಅಪ್ಪನೂ ಹೀಗೆ ಶುರು ಮಾಡಿದ್ರು, ಈಗ ನೀವು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು. ನಾನು ಚೆನ್ನಾಗೇ ಇದ್ದೀನಲ್ಲ ಅಜ್ಜಿ, ನನಗೇನಾಗಿದೆ ಅಂತದ್ದು? ಏನಾಗಿದೆ ಅಂತ ಯಾವ ಬಾಯಲ್ಲಿ ಹೇಳಿ ತಾಯಿ? ಆ ತ್ರಿಪುರ ಸುಂದರಿ ನಿನಗೆ ಒಳ್ಳೆ ಗಂಡ ಮನೆ ಎಲ್ಲ ಕೊಟ್ಲು. ಆದ್ರೆ ಆಯಸ್ಸನ್ನೇ ಕೊಟ್ಲಿಲ್ವಲ್ಲೇ? ನಡೆಯೋ ಕಾಲು ಎಡುವುದು ಸಹಜ ಅಲ್ವಾ? ಹಾಗೆ ಇದು, ಅವಳಿಗೇನು ಆಗೋದಿಲ್ಲ, ನೀವು ಧೈರ್ಯವಾಗಿರಿ. ನಮ್ಮ ಜಾಜಿಗೆ ಏನೂ ಆಗಲ್ಲ, ಏನೂ ಆಗಲ್ಲ. ಅವಳು ಸುಖವಾಗಿರ್ತಾಳೆ, 100 ಕಾಲ ಬಾಳ್ತಾಳೆ. ಡಿಕ್ಕಿ ಹೊಡ್ಕೊಂಡ್ರೆ ಇನ್ನೊಂದು ಕಿತ್ತ ಹೊಡ್ಕೋಬೇಕು, ಇಲ್ಲಾಂದ್ರೆ ಹಣೆ ಮ್ಯಾಗ ಕೊಂಬರ್ತೈತೆ. ಇವಾಗ ನಾನೇ ಡಿಕ್ಕಿ ಹೊಡಿತೀನಿ. ಇವಾಗ ನಾಡಮೇ ಹೊಡಿತಾರೆ. ಅಕ್ಕಾರೆ, ಇದು ದೇವ್ರ ಪ್ರಸಾದದ. ನಾ ಬರೋ ತನಕ ನೀ ಇಲ್ಲೇ ಇರ್ಬೇಕು, ತಿಳಿತಾ? ಈ ಜಿಲೇಬಿ ಎಲ್ಲೋದ? ಇಲ್ಲೇ ಮಲಗಿದ್ನಲ್ಲ ರೀ. ಕಾರಂತ್ರ ಪ್ರಸಾದ್. ನಾನು ನಿಮ್ಮ ಮಗಳನ್ನ ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ. ಹಾಗೆಲ್ಲ ಮಾಡ್ಬಿಡಿ. ನಮ್ಮ ಹುಡುಗಿ ಗೊತ್ತಿಲ್ಲ ತಪ್ಪು ಮಾಡ್ಬಿಟ್ಟಿದ್ದಾಳೆ. ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾಡಿರೋ ತಪ್ಪು ತಪ್ಪೆ. ನಿಮ್ಮ ಅಪ್ಪನಿಗೆ ತಕ್ಕನಾದ ಮಗಳೇನೆ ನೀನು. ಅವ್ರು ಬದುಕಿರೋವರೆಗೂ ಯಾರೊಬ್ರು ನಮ್ಮ ಕಡೆ ಬೆಟ್ಟು ಮಾಡಿ ತೋರಿಸ್ತಿರ್ಲಿಲ್ಲ. ಮದುವೆ ಆಗೋ 3 ದಿವಸಕ್ಕೆ ನಾವ್ ಇಂಥ ಮಾತೆಲ್ಲ ಕೇಳೋ ಅಂತ ತಂದ್ಬಿಟ್ಟಿಲ್ಲ. ಏನು ಹೇಳ್ತಾ ಇದ್ದೀರಿ ಮೇಡಮ್ ನೀವು?
ನನ್ನ ಮಗಳು 5 ದಿವಸದಿಂದ ಅವಳು ಗಂಡನ ಮನೇಲಿಲ್ವಾ? ಹೌದು ಸರ್. ದುಡ್ಡಿನ ಆಸೆಗೆ ಅವನೇ ನನ್ನ ಮಗಳನ್ನೇನೋ ಮಾಡಿರ್ಬೇಕು. ಎಷ್ಟು ದಿವಸ ನಾನು ಅವನನ್ನು ಸಹಿಸ್ಕೊಂಡಿದ್ದೆ ನನ್ನ ಮಗಳಿಗೋಸ್ಕರ. ಈಗ ಅವಳೇ ಕಾಣೆ ಆಗಿದ್ದಾಳೆ ಅಂದಮೇಲೆ ನಾನು ಅವನನ್ನು ಸುಮ್ಮನೆ ಬಿಡೋಲ್ಲ. ನೀವು ಹೇಳಿದ ಪ್ರಕಾರ ನಿಮ್ಮ ಮಗಳು ನಿಮ್ಮ ಅಳಿಯನಿಂದನೇ ಕಣ್ಮರೆ ಆಗಿದ್ರೆ ನಿಮ್ಮ ಅಳಿಯ ಅಲರ್ಟ್ ಆಗ್ಬೋದು. ಅದರಿಂದ ನಿಮ್ಮ ಮಗಳಿಗೇನಾದರೂ ಅಪಾಯ ಆದರೆ ಪ್ರತಾಪ, ಅಬ್ಬೆ ಇಲ್ಲಿ ನೋಡಿ ಅಬ್ಬೆ. ಮಾವ, ಮಂಡ್ಯದಾಗೆ ಏನೋ ಪ್ರಾಬ್ಲಮ್ ಆಗೈತಂತೆ. ಅದಕ್ಕೆ ಅತ್ತೆ ಮಾವ ವಾಪಸ್ ಹೋಗ್ಬೇಕಂತೆ. ಅಪ್ಪ ಅಮ್ಮ ನಾಳೆ ಬೆಳಗ್ಗೆ ಊರಿಗೆ ಹೋಗ್ತಾ ಇದಾರೆ. ಬೇಬಿ, ಈಗ ಬರೀ ನಾನು ನೀನು, ನಮ್ಮ ಮಧ್ಯೆ ಬೇರೆ ಯಾರೂ ಇಲ್ಲ. ಮೇ ಕಮಿನ್ ಸರ್? ಎಸ್ ಚಾನ್, ಕಮಿನ್. ಶಣಯ್ಯ, ನೀನು ಹೊರಡು. ನಾನು ಹೇಗೆ ಹೋಗ್ಲಿ? ನಾನು ಡ್ರಾಪ್ ಮಾಡ್ತೀನಿ. ಪರಮೇಶ್ವರ, ಇದೇನಪ್ಪ ಹೊಸ ಸಂಕಟ ತಂದಿಟ್ಬಿಟ್ಟೆ. ಶೇಷ ಆ ದುಷ್ಟನ ಜೊತೆ ಹೋಗಿದ್ದಾಳೆ, ಹೀಗೇನ್ ಮಾಡ್ಲಿ? ಯಾಕೆ ನಿನ್ನ ನಿಜ ರೂಪದಲ್ಲಿ ಬಂದು ನಿಲ್ಲೋದಕ್ಕೆ ಭಯನಾ? ಏ ಅವಿವೇಕಿ, ಮುಚ್ಚು ಬಾಯಿ. ಏನೋ ಶಕ್ತಿಶಾಲಿ ಅಂತ ಅಹಂಕಾರದ ಮಾತುಗಳನ್ನ ಆಡ್ತಾನೆ ಹೋಗ್ತಾ ಇದೆಯಾ ಅಲ್ವಾ? ನನ್ನ ಶಕ್ತಿಯ ಸ್ವರೂಪ ಎಂತದ್ದು ಅಂತ ತೋರಿಸ್ತೀನಿ.